ಎಜಿ ನ್ಯೂಸ್ಗೆ ಸ್ವಾಗತ. ಪೊಲೀಸರು ಸಾಕಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾರೆ. ಅವರಿಗೆ ವಿನಾಕಾರಣ ಜನ ದೂರುತ್ತಾರೆ. ಪೊಲೀಸರ ಸಮಸ್ಯೆಯನ್ನ ಆಲಿಸಬೇಕು. 25 ಲಕ್ಷ ರೂಪಾಯಿ ನನ್ನ ಅನುದಾನದಲ್ಲಿ 13 ಬೈಕ್ಗಳನ್ನ ನಗರ ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಿದ್ದೀನಿ ಎಂದು ಶಾಸಕ ಆಸಿಫ್ ಸೇಠ್ ಹೇಳಿದ್ದಾರೆ. ಸೋಮವಾರ ಬೆಳಗಾವಿ ನಗರ ಪೊಲೀಸ್ ಇಲಾಖೆ 13 ಸಿಬ್ಬಂದಿಗಳಿಗೆ ನೂತನ ಬೈಕ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಗರ ಪ್ರದೇಶದಲ್ಲಿ ಬಂದೋಬಸ್ತ್ ಗಸ್ತು ತಿರುಗಾಡಲು ಪೊಲೀಸರಿಗೆ ತೊಂದರೆಯಾಗಿದೆ. ನಮಗೆ ಬೈಕು ಬೇಕು ಎಂದು ಬೇಡಿಕೆ ಇಟ್ಟಿದ್ರು. ಪೊಲೀಸರ ಬೇಡಿಕೆಗೆ ಸ್ಪಂದಿಸಿ ಶಾಸಕರ ಅನುದಾನದಲ್ಲಿ 13 ಬೈಕ್ ನೀಡಿದ್ದೇನೆ. ಪೊಲೀಸರ ಬೇಡಿಕೆ ಏನೇ ಇದ್ರೂ ನನ್ನ ಗಮನಕ್ಕೆ ತಂದರೆ ಅದನ್ನ ಕೊಡಿಸುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕಮಿಷನರ್ ಸಾಹೇಬರು, ಡಿಸಿಪಿ ಸಾಹೇಬರು, ಎಸಿಪಿ ಸಾಹೇಬರು ಮತ್ತೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ಬೇಡಿಕೆ ಇತ್ತು. ಪೊಲೀಸಿಂಗ್ಗೆ ತೊಂದರೆ ಆಗ್ತಾಯಿದೆ, ಬೈಕ್ಸ್ ಬೇಕಂತ ಒಂದು 25 ಲಕ್ಷ MLA ಫಂಡಿಂದ ಕೊಟ್ಟೆ 13 ಬೈಕ್ ತೊಗೊಂಡಾಗ ನಾವು ಪೊಲೀಸ್ಗೆ ಕೆಲಸ ಮಾಡೋದಿಲ್ಲ, ಇದು ಮಾಡೋದಿಲ್ಲ ಹೇಳ್ತಾ ಇರ್ತೀವಿ. ಅವ್ರದ್ದು ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ನಾವು ನೋಡಬೇಕು. ಮಾಡಿ ಬ್ಲೇಮ್ ಮಾಡಿದ್ದಂದ್ರೆ ಆಗೋದಿಲ್ಲ. ಮುಂದಿನ ಕಮಿಷನರ್ಗೆ ಒಂದು ಮತ್ತೆ ಆಶ್ವಾಸನೆ ಮಾಡ್ತೀನಿ. ನಾನು ಮುಂದೆ ಏನು ಬೇಕಾಗಿದ್ದರೆ ಮತ್ತೆ MLA ಫಂಡಿಂದ ಕೊಡ್ತೀನಿ. ಅವ್ರಿಗೆ ಸ್ವೀಕಾರ ಮಾಡಿದ್ರೆ ನಾವು ಅವ್ರಿಗೆ ಧನ್ಯವಾದ ಮಾಡ್ತೀವಿ. ನಗರ ಪೊಲೀಸ್ ಆಯುಕ್ತ ಭೂಷಣ್ ಭರೊಸೆ ಮಾತನಾಡಿ, ಶಾಸಕ ಆಸಿಫ್ ಸೇಠ್ ಅವರ 25 ಲಕ್ಷ ರೂಪಾಯಿ ಅನುದಾನದಲ್ಲಿ 13 ಬೈಕ್ಗಳನ್ನ ನೀಡಿದ್ದಾರೆ. ಪೆಟ್ರೋಲಿಂಗ್ ಹೊಯ್ಸಳ ವಾಹನ ಚಿಕ್ಕ ರಸ್ತೆಯಲ್ಲಿ ಹೋಗುವುದಿಲ್ಲ. 25 ಲಕ್ಷ ರೂಪಾಯಿ ಅನುದಾನದಿಂದ ಪೊಲೀಸ್ ಸಿಬ್ಬಂದಿಗಳಿಗೆ 13 ಬೈಕ್ ಕೊಟ್ಟಿರೋದ್ರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಲು ಶ್ರಮಿಸುವುದಾಗಿ ಹೇಳಿದರು. ನಾರ್ತ್ ಬೆಳಗಾವಿ ಶಾಸಕರಾದ ಶ್ರೀ ಆಸಿಫ್ ಸೇಠ್ ಅವರು ಅವರ MLA ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡಿಂದ ನಮ್ಮ ಬೆಳಗಾವಿ ನಗರ ಪೊಲೀಸ್ಗೆ 25 ಲಕ್ಷದ ಗ್ರಾಂಟ್ ನೀಡಿದ್ದಾರೆ. ಜೇಮ್ ಮುಖಾಂತರ ಇದು ಹೊಂಡಾ ಮೋಟಾರ್ ಸೈಕಲ್ ಪರ್ಚೇಸ್ ಮಾಡಲಾಗಿದೆ. ಅವರು ಹೇಳಿದ ಪ್ರಕಾರ ಇದು ಜಾಪಾನ್ನಲ್ಲಿ ಇದು ಎಕ್ಸಾಕ್ಟ್ಲಿ ಸೇಮ್ ಮಾಡೆಲ್ ಇದೆ. ಇಂಡಿಯಾದಲ್ಲಿ ಹೊಸದಾಗಿ ಲಾಂಚ್ ಆಗಿದೆ. 350 cc ಇದು ಮೋಟಾರ್ ಸೈಕಲ್ ಇದೆ. ಈ ಬೀದಿಗಳಲ್ಲಿ ಬೀಟ್ ಪೊಲೀಸಿಂಗ್ ಮಾಡಕ್ಕೆ ಹೋಗ್ಬೇಕಾದ್ರೆ ಅಥವಾ ಯಾವುದೇ ಇಮರ್ಜೆನ್ಸಿ ಆಗಿದ್ರೆ ಹೋಗ್ಬೇಕಾದ್ರೆ ನಮ್ಮ ಪೊಲೀಸ್ ಜೀಪ್ ಆಗಲಿ ಅಥವಾ ಆರ್ಟಿಗಾ ಗಾಡಿ ಆಗಲಿ ಅದು ಹೋಗೋಕ್ಕೆ ಕಷ್ಟ ಇರುತ್ತೆ. ಆವಾಗ ನಮ್ಮ ಸಿಬ್ಬಂದಿ ಮೋಟಾರ್ ಸೈಕಲ್ ಮುಖಾಂತರ ಅವರಿಗೆ ಬಹಳ ಅನುಕೂಲ ಆಗುತ್ತೆ ಪೆಟ್ರೋಲಿಂಗ್ ಮಾಡೋಕ್ಕೆ. ಸೊ ನಾವು ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು ಹೇಳ್ತೀವಿ. ಇನ್ನು ಮುಂದೆ ಕೂಡ ಎಲ್ಲರದು ನಮಗೆ ಈ ಥರ ಸಹಕಾರ ಸಿಗಲಿ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಡಿಸಿಪಿ ನಿರಂಜನ ರಾಜೆ ಅರಸ, NV ಬರಮನಿ, ACP ಸದಾಶಿವ ಕಟ್ಟಿಮನಿ ಸಿರಿ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.